Why not? Why not? Yes, I'm an aspirant. Why not? ಬಟ್ ಪಕ್ಷ ಕೊಡುತ್ತೆ ಅಂತ ಅನ್ಕೊಂಡಿದ್ದೀರಾ? ಬೇರೆ ವಿಚಾರ. ಈಗ ಎಲ್ಲರೂ ಕೊಡ್ತಾರೆ ಅಂತೇನು ಪ್ರಯತ್ನ ಮಾಡಲ್ಲ. ಪ್ರಯತ್ನ ಮಾಡ್ತಾ ಮಾಡ್ತಾ ಸಿಗ್ಬೋದು, ಸಿಗದೆ ಇರ್ಬೋದು. ಬಟ್ ಪ್ರಯತ್ನ ಅಂತೂ ಆಗಬೇಕಾ, ಅಟೆಂಪ್ಟ್. ನೀವು ಹೈಕಮಾಂಡ್ ಲೆವೆಲ್ನಲ್ಲಿ ಈಗಾಗಲೇ ಪ್ರಯತ್ನ ಪಡ್ತಾ ಇದ್ದೀರಾ ಅಂತ? ಹೈಕಮಾಂಡ್ ಈಗ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ACC ಅಧ್ಯಕ್ಷರು ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿ ಬೆಳೆಸಿದಂಥವ್ರು, ನಮ್ಮ ಬಗ್ಗೆ ಗೊತ್ತಿರೋವಂಥವ್ರು. ನಾನು ಕೂಡ ಅವ್ರ ಜೊತೆ ಮಂತ್ರಿಯಾಗಿ ಕೆಲಸ ಮಾಡಿರೋಂಥವ್ನು. ಮತ್ತು ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ DK ಶಿವಕುಮಾರ್, ನಾನು ಯೂತ್ ಕಾಂಗ್ರೆಸ್ಸಿಂದನೂ ಜೊತೆಯಾಗಿ ಬೆಳೆದಂಥವ್ರು, ಜೊತೆಯಾಗಿ ಮಂತ್ರಿಯಾಗಿ ಕೆಲಸ ಮಾಡಿರೋಂಥವ್ರು. ಮತ್ತು ಕಾಂಗ್ರೆಸ್ಸಿನ ಸಮಸ್ತ ನಾಯಕರು ಕೂಡ ನನಗೆ ಚಿರಪರಿಚಿತರು. ನನ್ನ ಆಡಳಿತ ಮತ್ತು ನನ್ನ ಅಭಿವೃದ್ಧಿ ಕಾರ್ಯಗಳನ್ನು ಭಾಳ ಹತ್ತಿರದಿಂದ ಬಲ್ಲವರಾಗಿದ್ದಾರೆ. ಸೊ ಹಾಗಾಗಿ ನಾನು ಕೂಡ ಕೇಳಬೇಕು, ಒಂದು ಅವಕಾಶ ಮಾಡಿಕೊಡಿ, MP ಆಗಿ ಕೆಲಸ ಮಾಡಿದ್ದೀನಿ, ಅನುಭವ ಇದೆ ಅಂತ ಅವ್ರಿಗೂ ಕೂಡ ಗೊತ್ತಿದೆ. ಈಗ 3 ಪಾರ್ಟಿಲಿ ನಾಯಕರುಗಳಿದ್ದಾರೆ. ಸಿದ್ದರಾಮಯ್ಯ ಇದ್ದಾರೆ, ಏನು ಪ್ಯೂರ್ ಕಾಂಗ್ರೆಸ್ ಅವರು? ಕುಮಾರಸ್ವಾಮಿ ಏನು ಪ್ಯೂರ್ ಜನತಾದಳನ? ಯಡಿಯೂರಪ್ಪ ಪ್ಯೂರ್ BJPನ? ಎಲ್ಲರೂ ಮಿಕ್ಸ್ಡ್ ವೆಜಿಟೇಬಲ್ಸ್ಗಳೇ. ಹಾಗಾಗಿ ನಂಬಿಕೆ, ಪಕ್ಷ ಅಂತಂದರೆ ಜನತಂತ್ರ ವ್ಯವಸ್ಥೆಯಲ್ಲಿ ಪಕ್ಷ ಒಂದು ನಂಬಿಕೆ ಮೇಲೆ ಹೋಗುವಂಥದ್ದು. ಅಧಿಕಾರಕ್ಕಾಗಿ ಯಾವ ಪಕ್ಷ? ಅಧಿಕಾರ ಅಂತಲ್ಲ, ಅಧಿಕಾರ ಕೊಡ್ಲಿಕ್ಕೆ ಹೋದವ್ರು ನಾವು. ಅಧಿಕಾರಕ್ಕೋಸ್ಕರ BJPಗೆ JDSಗೆ ಹೋದವರಲ್ಲ ನಾನು. ಬೇರೆ ಯಾರು ಹೋಗಿದ್ದಾರೋ ಗೊತ್ತಿಲ್ಲ. ಬಟ್ ಅಧಿಕಾರ ಕೊಟ್ಟಿದ್ದೀವಿ ನಾವು. ಯಡಿಯೂರಪ್ಪನವ್ರಿಗೆ ಅಧಿಕಾರ ಕೊಟ್ಟವ್ರು ಯಾರು? ಬಸವರಾಜ ಬೊಮ್ಮಾಯಿಗೆ ಅಧಿಕಾರ ಕೊಟ್ಟವ್ರು ಯಾರು? ನಾವು ಅಧಿಕಾರ ತೊಗೊಳ್ಲಿಕ್ಕೆ ಹೋದವರಲ್ಲ, ಕೊಡ್ಲಿಕ್ಕೆ ಹೋದವರು ನಾವು. ಇಲ್ಲ, ಜನ ಸ್ವೀಕರಿಸೋದು ಅವ್ರಿಗೆ ಬಿಟ್ಟಂಥ ವಿಚಾರ. ಜನರು ಸ್ವೀಕರಿಸ್ತಾರೋ ಇಲ್ವೋ ಅಂತ. ಈಗ 21 ಲಕ್ಷ ಮತದಾರರೇನೋ ಇದ್ದಾರೆ. ಈಗ ಅವರೆಲ್ಲ ಒಬ್ಬೊಬ್ಬರ ಮನಸ್ಸನ್ನು ಕೇಳಲಿಕ್ಕಾಗ ನಾವು ಸಾಲು ಏನೇನು ಯೋಚನೆ ಮಾಡ್ತಾರೋ ಬೇರೆ ವಿಚಾರ. ಹಳ್ಳಿ ಹಕ್ಕಿ ಸ್ವಚ್ಛಂದವಾಗಿ ಹರುತ್ತೆ. ಹಳ್ಳಿ ಹಕ್ಕಿ ಸ್ವತಂತ್ರವಾಗಿದೆ. ಅಲ್ಲ, ಟಿಕೆಟ್ ಸಿಗುತ್ತೇನಂತಹ ವಿಶ್ವಾಸ ಏನಾದರೂ ಇದೆಯಾ? ಹೇಗೆ, ಯಾವ ಆಧಾರದಲ್ಲಿ? ಅಲ್ಲ, ಈಗ ವಿಶ್ವಾಸ ಬಿಟ್ಟೇ ಕೇಳೋ ಅಂತ. ವಿಶ್ವಾಸ ಇಲ್ಲದೆ ಕೇಳಲಿಕ್ಕೆ ಹೋಗ್ತೀವ? ವಿಶ್ವಾಸ ಇಟ್ಟೇ ಕೇಳ್ತೀವಿ. ಏನಾಗುತ್ತೋ ನೋಡೋಣ. ಮಾತಾಡಿದೆ ಅಂತ ಹೇಳ್ತೀನಿ ನಾನು. ಅದಕ್ಕೇನದು ಮುಚ್ಚುಮರ ಏನಿದೆ ಇದರಲ್ಲಿ? ನಾವು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆ ನಾವು ಮಾತಾಡಬೇಕು. ನಾನು ಯಾವುದನ್ನು ಹೈಡ್ ಮಾಡಿದವನಲ್ಲ. ಇರೋ ವಿಚಾರ ಒಪ್ಕೊಂಡು ಹೋಗ್ತಾ ಇರುವಂಥವನು. ವಸ್ತುಸ್ಥಿತಿಯ ನೆಲೆಗಟ್ಟಿನ ಮೇಲೆ ಮಾತಾಡೋದು ನಾನು ಕೂಡ ಒಬ್ಬ. ಅದನ್ನೇ ಜನ ಏನಂತಾರೆ, ವಿಶ್ವನಾಥ್ ಒಬ್ಬ ವಿವಾದಾತ್ಮಕ ವ್ಯಕ್ತಿ ಅಂದ್ಬಿಡ್ತಾರೆ ಇರೋ ವಿಚಾರ ಮಾತಾಡ್ಲಿಕ್ಕೆ ಹೋದರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.